ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಕೇಳಿರುವಂತಹ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು, ವೆಯ್ಟ್ ಗೇನ್. ಭಾಗ್ಯ ವೆಯ್ಟ್ ಗೇನ್ ರೆಸಿಪಿಯನ್ನು ಶೇರ್ ಮಾಡಿ, ನಿಮ್ಮ ಥರ ನಮಗೂ ಕೂಡ ವೆಯ್ಟ್ ಗೇನ್ ಆಗಬೇಕು, ಪ್ಲೀಸ್ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ವೆಯ್ಟ್ ಗೇನ್ ರೆಸಿಪಿಯನ್ನು ಕೇಳಿದ್ರಿ, ಆ್ಯಂಡ್ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಕೂಡ ಶೇರ್ ಮಾಡಿ, ಸೊ ದ್ಯಾಟ್ ತುಂಬ ಜನಕ್ಕೆ ಯೂಸ್ ಆಗಲಿ ಆ್ಯಂಡ್ ಹೆಲ್ಪ್ ಆಗಲಿ ಅಂತ. ನೀತು ಇದ್ದಾನೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಿಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸಪುರ ಇದ್ರೆ ಇಷ್ಟು ಸಪುರ ಇದೆಯಾ ಅಂತಾರೆ, ದಪ್ಪ ಇದ್ರೆ ಇಷ್ಟು ದಪ್ಪ ಯಾಕಾಗಿದೆ ಅಂತ ಹೇಳ್ತಾರೆ. ಯೂನಿವರ್ಸಲ್ ಪ್ರಾಬ್ಲಮ್ ಇದು. ಮೇನ್ ಆಗಿ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋದಾಗ ದಪ್ಪ ಆಗಿದೆಯಾ ಇಷ್ಟು ಅಂತಾರೆ, ಸಪುರ ಆದರೂ ಸಪುರ ಆಗಿದೆಯಾ ಅಂತಾರೆ. ಅವ್ರು ದಪ್ಪ ಇದ್ರೂ ಪರವಾಗಿಲ್ಲ, ಅವ್ರು ಸಪುರ ಇದ್ರೂ ಪರವಾಗಿಲ್ಲ, ಬಟ್ ನಾವು ದಪ್ಪ ಆಗಿದ್ದು ನಾವು ಸಪುರ ಆಗಿದ್ದು ಪ್ರಾಬ್ಲಮ್. ನಿಮ್ಗೆ ಯಾರಿಗಾದ್ರೂ ಈ ಥರ ರಿಲೇಟ್ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವೆಯ್ಟ್ ಗೇನ್ ಜರ್ನಿ ಬಗ್ಗೆ ಹೇಳೋದಾದರೆ, ನಾನು 38 kg ಇದ್ದೆ ಒಂದು 3-4 years ಬ್ಯಾಕ್ ಇಟ್ಕೊಂಡ್ರೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಫೋಟೋಸನ್ನೆಲ್ಲ ಹಾಕ್ತಾ ಇರ್ತೇನೆ, ನೋಡ್ತಾ ಹೋಗಿ ನಾನು ಎಷ್ಟು ಸಪುರ ಕಡ್ಡಿ ಥರ ಇದ್ದೆ ಅಂತ. ಸೊ ಎಲ್ಲರೂ ಹೇಳೋರು, ಯಾಕೆ ಇಷ್ಟು ಸಪುರ ಇದೆ, ಏನಾದರೂ ತಿನ್ನು, ಮನೇಲಿ ಊಟ ಹಾಕಲ್ವಾ, ಹಾಗೆ ಹಿಂಗೆ. ಆ್ಯಂಡ್ ನೀವು ಕೂಡ ಆಲ್ಮೋಸ್ಟ್ ಎಲ್ಲರೂ ಸಪುರ ಇದ್ದವ್ರು, ಅವ್ರು ದಪ್ಪ ಇದ್ದವ್ರು ಎಲ್ಲರೂ ಕೂಡ ಕೇಳಿಸ್ಕೊಂಡಿರ್ತಾರೆ. ಬಟ್ ಇವಾಗ ನಾನು 64 kg ಇದ್ದೀನಿ. ಆ್ಯಂಡ್ ಅದು ಕೂಡ ಒಂದು ರೀಸನ್ ಇದೆ. ಒಂದು ಮಿಲ್ಕ್ ಶೇಕನ್ನು ನಾನು ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು 4 years ಬ್ಯಾಕ್. ಸಡನ್ ಆಗಿ ಹೀಗೆ ಸ್ಟಾರ್ಟ್ ನೋಡೋಣ ಇದರಿಂದ ವೆಯ್ಟ್ ಗೇನ್ ಆಗುತ್ತಾ ಅಂದ್ಕೊಂಡು ಅದು ಆ್ಯಕ್ಚುಲಿ ವರ್ಕ್ ಆಯಿತು. ಆ್ಯಂಡ್ ಆ ವಿಡಿಯೋನ ನಾನು ಶೇರ್ ಕೂಡ ಮಾಡಿದ್ದೀನಿ, ಬನಾನಾ ಮಿಲ್ಕ್ ಶೇಕ್ ಇದು ಒಂದು ರೆಸಿಪಿ. ಈ ವಿಡಿಯೋದಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ, ಬಿಕಾಸ್ ಹೊಸದಾಗಿ ನೋಡೋರು ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ. ಸೊ ಅದರಿಂದ ಆಲ್ಮೋಸ್ಟ್ 10 kgs ನಾನು ವೆಯ್ಟ್ ಗೇನ್ ಆಗಿದ್ದೆ. ಲೈಕ್ 38ಇಂದ 48-49 ಹತ್ರ ವೆಯ್ಟ್ ಗೇನ್ ಆಗಿತ್ತು ನಂದು. ಅದಾದಮೇಲೆ ಸ್ಲೋಲಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಬಟ್ ಒನ್ ಟೈಮಿಗೆ ತುಂಬ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಅದನ್ನು ಕುಡಿದು 3 years ಕಂಟಿನ್ಯೂಸ್ ಕುಡ್ದಿದ್ದೀನಿ ನಾನು. ಅದು ಕೂಡ 3 ಟೈಮ್, ಬೆಳಿಗ್ಗೆ, ಸಂಜೆ ಅಥವಾ ಮಧ್ಯಾಹ್ನ ಅಥವಾ ರಾತ್ರಿ, ಈ ಥರ 3 ಸಲ ಕುಡಿತಾ ಇದ್ದೆ. ತುಂಬ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಮತ್ತೆ ಸ್ಟಾಪ್ ಮಾಡಿದೆ ಅದನ್ನು ಕನ್ಸ್ಯೂಮ್ ಮಾಡೋದು. ಅದಾದಮೇಲೆ ಬೇರೆ ಎಲ್ಲ ಸ್ಟಾರ್ಟ್ ಮಾಡಿದೆ, ಏನದು ಮಿಲ್ಕ್ ಶೇಕ್ಸ್ ಆಗಿರ್ಬೋದು ಇದೆಲ್ಲ. ಸೊ ಪ್ರತಿಯೊಂದನ್ನು ನಾನೇನೆಲ್ಲ ಸದ್ಯಕ್ಕೆ ಇವಾಗ ನನ್ನ ಫುಡ್ ರೂಟೀನ್ ಏನಿದೆ, ಮಾರ್ನಿಂಗ್ ಏನೆಲ್ಲ ತಿಂತೀನಿ, ಮುಂಚೆ ಏನು ತಿಂತಿರಲಿಲ್ಲ, ಇವಾಗ ಏನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಯೂಸ್ಫುಲ್ ಅಂತ ಅನಿಸಿದರೆ ಅವ್ರು ಟ್ರೈ ಮಾಡಿ, ಯಾರೆಲ್ಲ ವರ್ಕ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟಿಗೆ ನಾನು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ನನ್ನ ವೆಯ್ಟ್ ಗೇನ್ಗೆ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಆಯಿತಾ. ಸೊ ಫಸ್ಟಿಗೆ ನಾನು ಬ್ರೇಕ್ಫಾಸ್ಟ್ ಅಂತ ಬಂದಾಗ ಅಕ್ಕಿದು ಐಟಮ್ಸ್ ಏನಿರುತ್ತೆ, ಲೈಕ್ ದೋಸೆ ಆಗಿರ್ಬೋದು, ಇಡ್ಲಿ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಘೀ ದೋಸೆ, ಬಟರ್ ದೋಸೆ, ಈ ಥರ ಇನ್ಕ್ಲೂಡ್ ಮಾಡ್ತೀನಿ. ಅದು ಮೇಯ್ನಾಗಿ ನಾನು ಡಿಫ್ರೆನ್ಸನ್ನು ನೋಡಿದ್ದು, ನೀವು ನನ್ನ ಥಂಬ್ನೇಲಲ್ಲಿ ಫಸ್ಟ್ ಪಿಕ್ಚರನ್ನು ನೋಡಿರ್ಬೋದು. ಆ್ಯಂಡ್ ಇವಾಗಿನ ಪಿಕ್ಚರ್ಸನ್ನು ಆರ್ ವೀಡಿಯೋಸನ್ನು ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಿರುತ್ತೆ ನಾನು ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ. ಬಿಕಾಸ್ ಇದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ಮೇಯ್ನಾಗಿ ಘೀಯನ್ನು ಇನ್ಕ್ಲೂಡ್ ಮಾಡಿ, ಬಟರನ್ನು ಇನ್ಕ್ಲೂಡ್ ಮಾಡಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ. ಎಷ್ಟೇ ದೋಸೆಯನ್ನು ನೀವು ಏನು ಮಾಡ್ತೀರಾ, ತೆಗಿತೀರಾ, ಆವಾಗ ಇನ್ಸ್ಟೆಡ್ ನೀವು ಇದನ್ನು ಕೊಕೊನಟ್ ಆಯಿಲ್ ಆರ್ ವಾಟ್ ಎವರ್ ಯಾವುದು ಆಯಿಲನ್ನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡೋದನ್ನು ಬಿಟ್ಟು ಘೀಯನ್ನು ಆ್ಯಡ್ ಮಾಡಿ. ತವಾಗೆ ಘೀಯನ್ನು ಸ್ಪ್ರೆಡ್ ಮಾಡಿಕೊಂಡು ದೋಸೆ ಬ್ಯಾಟರನ್ನು ಹಾಕಿ, ಆವಾಗ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಯಾರಿಗೆ ಡೈರೆಕ್ಟಾಗಿ ಘೀಯನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಇಷ್ಟ ಆಗಲ್ಲ, ಆ ಥರ ಕೂಡ ಮಾಡ್ಬೋದು. ಆ್ಯಂಡ್ ನಿಮ್ಮ ಪ್ಲೇಟನ್ನು ಆದಷ್ಟು ಡೆಕೋರೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಲೈಕ್ ಏನೆಲ್ಲ ಇದೆ ಮನೆಯಲ್ಲಿ ಮಾಡಿರ್ತಾರೆ ಅದನ್ನು ಇನ್ಕ್ಲೂಡ್ ಮಾಡಿ, ಸೊ ದ್ಯಾಟ್ ನಿಮಗೂ ಕೂಡ ಅಟ್ರಾಕ್ಟಿವ್ ಆಗಿ ತೋರುತ್ತೆ, ತಿನ್ನಲಿಕ್ಕೂ ಕೂಡ ಮನಸ್ಸು ಬರುತ್ತೆ. ಆ್ಯಂಡ್ ಮತ್ತೊಂದು ಟಿಪ್ ಅಂತ ಹೇಳಿದರೆ, ಇಫ್ ನೀವು ಇವಾಗ 2 ದೋಸೆ ತಿಂತಾ ಇದ್ದರೆ ಸ್ಲೋಲಿ ತಿನ್ನೋದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ. ಈಗ 2 ದೋಸೆಯಿಂದ 3 ದೋಸೆ ಮಾಡಿ, ಆಮೇಲೆ 4. ನಾನು ಮುಂಚೆ 1 ದೋಸೆ ತಿಂತಿದ್ದೆ ಅಷ್ಟೇ, ಇವಾಗ ನಾನು 4 to 5 ತಿಂತೀನಿ, ಟಚ್ ಇಟ್. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ಫಾಸ್ಟಲ್ಲಿ ವೆಜಿಟೇಬಲ್ಸನ್ನು ಇನ್ಕ್ಲೂಡ್ ಮಾಡಿ, ಲೈಕ್ ಕ್ಯಾರೆಟ್, ಬೀಟ್ರೂಟ್, ಕ್ಯಾಬೇಜ್, ಆನಿಯನ್, ಕೊರಿಯಾಂಡರ್ ಲೀವ್ಸ್, ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ಗ್ರೇಟ್ ಮಾಡಿ ಆ್ಯಡ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಕೂಡ ಗೇನ್ ಆಗುತ್ತೆ. ಇಷ್ಟನ್ನು ನೀವು ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಲಂಚ್ ಟೈಮಲ್ಲಿ ನಾನು ಜಾಸ್ತಿಯಾಗಿ ರೈಸ್ ಐಟಮನ್ನು ಕನ್ಸ್ಯೂಮ್ ಮಾಡ್ತೇನೆ. ಬಿಕಾಸ್ ನಾನು ಮನೆಯಲ್ಲೇ ಇರೋದ್ರಿಂದ ನನಗೆ ರೈಸ್, ದಾಲ್ ಆ್ಯಂಡ್ ಈ ಥರ ಪೊಟ್ಯಾಟೋದು ಏನಾದರೂ ಸ್ಲೈಸಸ್ ಇದ್ದರೆ ಸಾಕಾಗತ್ತೆ. ಬಟ್ ನೀವು ಔಟ್ಸೈಡ್ ಏನಾದರೂ ಅವ್ರು ಬೇರೆ ಕಡೆ ಇರೋದಾದರೆ ನಿಮಗೆ ತುಂಬ ರೈಸಲ್ಲಿ ಆಪ್ಷನ್ಸ್ ಕೂಡ ಸಿಗುತ್ತೆ, ರೈಟ್.
ಪುಲಾವ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಟೊಮ್ಯಾಟೊ ರೈಸ್ ಈ ಥರ ಏನಾದರೂ ಟ್ರೈ ಮಾಡಿ. ರೈಸ್, ದಾಲ್ ಮತ್ತು ಇಲ್ಲಿ ನಾನು ಪೊಟ್ಯಾಟೊದ್ದು ಒಂದು ಫ್ರೈಯನ್ನು ಮಾಡ್ಕೊಳ್ತೀನಿ. ವೆರಿ ಈಸಿ ರೆಸಿಪಿ, ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ. ಸ್ವಲ್ಪ ರೆಡ್ ಚಿಲ್ಲಿ, ಸಾಲ್ಟ್, ಮ್ಯಾಗಿ ಮಸಾಲ, ಹಿಂಗನ್ನು ಹಾಕುವಂಥದ್ದು. ಆ್ಯಂಡ್ ರವಾ ಫ್ರೈಯನ್ನು ಮಾಡಿದರೆ ಆಯಿತು. ಆಯಿಲ್ ಹಾಕಿ ತವಾಗೆ ಪೊಟ್ಯಾಟೊವನ್ನು ಈ ಥರ ಸ್ಲೈಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಕೂಡ ಇರುತ್ತೆ, ಊಟ ಕೂಡ ಚೆನ್ನಾಗಿ ಸೇರುತ್ತೆ. ಆ್ಯಂಡ್ ವೆಯ್ಟ್ ಗೇನಿಗೆ ಒಂದು ಬೆಸ್ಟ್ ಆಪ್ಷನ್ ಪೊಟ್ಯಾಟೊ. ಅಗೇನ್ ಸೇಮ್ ರೈಸ್ ಐಟಮನ್ನು ತಿನ್ನುವಾಗ ಲಂಚ್ ಟೈಮಲ್ಲಿ 1 ಸ್ಪೂನಷ್ಟು ಘೀಯನ್ನು ಆ್ಯಡ್ ಮಾಡಿ. ಇದರಿಂದ ನಿಜ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಹೀಟನ್ನು ಬೀಟ್ ಮಾಡಲಿಕ್ಕೆ ಬಟರ್ ಮಿಲ್ಕನ್ನು ತಗೊಳ್ತೀನಿ ಡೈಲಿ. ನೀವು ಕೂಡ ಹಾಗೆ, ಬಿಕಾಸ್ ಕೆಲವೊಂದು ಫುಡ್ ಐಟಮ್ಸ್ ಆರ್ ಡೈರಿ ಪ್ರಾಡಕ್ಟ್ಸ್ ತುಂಬ ಹೀಟ್ ಇರುತ್ತೆ ಬಾಡಿಗೆ. ಯಾರದೆಲ್ಲ ಹೀಟ್ ಬಾಡಿ ಇದೆ ಅವರು ಬಟರ್ ಮಿಲ್ಕನ್ನು ಇನ್ಕ್ಲೂಡ್ ಮಾಡಿ. ಸೊ ಬ್ಯಾಲೆನ್ಸ್ ಕೂಡ ಮಾಡುತ್ತೆ ವೆಯ್ಟನ್ನು ಆ್ಯಂಡ್ ಬಾಡಿ ಹೀಟನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದು ನನ್ನ ಲಂಚ್ದು ಒಂದು ಫುಡ್ ಆಗಿರುತ್ತೆ ವೆಯ್ಟ್ ಗೇನಿಗೆ. ನಂದು ಲಂಚ್ 1:30-1:40 ಒಳಗಡೆ ಆಗಿರುತ್ತೆ. ಸೊ ನಾನು 4:35 ಹಾಗೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಗೊಳ್ತೀನಿ. ಮನೇಲಿ ಏನಿದೆ ಅದು ಆರ್ ಔಟ್ಸೈಡಿಂದ ಏನಾದರೂ ತಂದಿದ್ರೆ ಅದನ್ನು. ಆ್ಯಂಡ್ ಏನೂ ಇಲ್ಲ ಅಂತಾಗ ನನ್ನ ಮಿಲ್ಕ್ ಶೇಕನ್ನು ಕನ್ಸ್ಯೂಮ್ ಮಾಡ್ತೀನಿ. ಜಸ್ಟ್ ಮಿಲ್ಕ್ ಶೇಕನ್ನು ಕುಡಿದು ವೆಯ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮಾರ್ನಿಂಗ್ ಟು ಈವ್ನಿಂಗ್ ನಾನು ಮನೆ ತಿಂಡಿ ತಿಂದಿರ್ತೀನಿ. ಬಟ್ ಔಟ್ಸೈಡ್ದು ನಾನು ನೈಟ್ ಟೈಮ್ ಜಾಸ್ತಿ ತರಿಸ್ತಾ ಇರ್ತೀನಿ. ಲೈಕ್ ಬರ್ಗರ್ ಆಗಿರ್ಬೋದು, ಪಿಜ್ಜಾ, ಫ್ರೈಡ್ ರೈಸ್, ಗೀ ರೈಸ್, ಜೀರಾ ರೈಸ್ ಏನಾದರೂ ತರಿಸ್ತಾ ಇರ್ತೀನಿ. ಸೊ ಅದೇನೂ ಆಪ್ಷನ್ ಇಲ್ಲ, ಯಾವುದು ಇಷ್ಟ ಆಗಲ್ಲ ಅಂದಾಗ ಮನೇಲಿ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಆರ್ ಫ್ರೂಟ್ಸ್ ಇದ್ದಾಗ ವಾಟರ್ಮೆಲನ್ ಈ ಥರ ಆ್ಯಂಡ್ ಮ್ಯಾಗಿ ಮಾಡಿ ತಿಂತೀನಿ. ಈ ಥರ ಇಲ್ಲಿ ನಾನು ಯಾವುದೇ ರೀತಿಯ ವೆಯ್ಟ್ ಗೇನಿಗೆ ಅಂತ ಏನು ಮಾಡಲ್ಲ. ಜಸ್ಟ್ ಹೊಟ್ಟೆಗೆ ಫುಲ್ ಆಗಬೇಕು ಅಂತ ನೈಟ್ ಟೈಮಲ್ಲಿ ಏನಾದರೂ ತಿಂತಾ ಇರ್ತೀನಿ. ಸೊ ನೀವು ಕೂಡ ಹಾಗೆ ನಿಮ್ಗೆ ಏನು ಇಷ್ಟ ಇದೆ ಅದನ್ನು ನೀವು ಕನ್ಸ್ಯೂಮ್ ಮಾಡಿ. ಬಟ್ ಲಿಮಿಟೆಡಲ್ಲಿ ಕನ್ಸ್ಯೂಮ್ ಮಾಡಿ, ಬಿಕಾಸ್ ಡೈಜೆಷನ್ ಆಗಲ್ಲ ನೈಟ್ ಟೈಮ್ ಜಾಸ್ತಿ ತಿನ್ನೋದ್ರಿಂದ. ಇಷ್ಟು ಫುಡ್ ರುಟೀನನ್ನು ಬಿಟ್ಟು ನಾನು ವೆಯ್ಟ್ ಗೇನ್ಗೆ ಒಂದಿಷ್ಟು ಮಿಲ್ಕ್ ಶೇಕ್ ಆಗಿರ್ಬೋದು, ಸ್ಯಾಲಡ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸನ್ನು ಕೂಡ ಕನ್ಸ್ಯೂಮ್ ಮಾಡ್ತೀನಿ. ಸೊ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ 3 years ಬ್ಯಾಕ್ ಒಂದು ಮಿಲ್ಕ್ ಶೇಕನ್ನು ಕುಡಿತಿದ್ದೆ ಅಂದ್ಕೊಂಡು. ಅದು ಬಂದುಬಿಟ್ಟು ಇದೆ. ಮಿಕ್ಸರ್ ಜಾರ್ಗೆ 1 ಗ್ಲಾಸಷ್ಟು ಥಿಕ್ ರಾ ಮಿಲ್ಕನ್ನು ಆ್ಯಡ್ ಮಾಡ್ತೀನಿ. ನಿಮಗೆ ರಾ ಮಿಲ್ಕ್ ಇಷ್ಟ ಆಗಲ್ಲ ಅಂದರೆ ನೀವು ಬಾಯ್ಲ್ಡ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಬನಾನಾ, ನಾನಿಲ್ಲಿ 1 ಸ್ಮಾಲ್ ಸೈಜ್ಡ್ ಬನಾನಾವನ್ನು ತಗೊಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ 1/2 ಸ್ಪೂನಷ್ಟು ಆರ್ ನಿಮ್ಮ ಟೇಸ್ಟ್ ವೈಸ್ ನೋಡಿಕೊಂಡು ನೀವು ಶುಗರ್ ಆರ್ ಬೆಲ್ಲವನ್ನು, ಜಾಗ್ರಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ 1 ಕ್ಯಾಶ್ಯೂ ನಟ್ಸ್, ಇದು ಆಪ್ಷನಲ್. ಥಿಕ್ನೆಸ್ ಕೂಡ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ವೆಯ್ಟ್ ಗೇನಿಗೆ ಕ್ಯಾಶ್ಯೂಸ್ ತುಂಬ ಹೆಲ್ಪ್ ಆಗುತ್ತೆ, ಬಟ್ ಸ್ವಲ್ಪ ಹೀಟ್. ಸೊ ಪ್ಲೀಸ್ ನೋಡಿಕೊಂಡು ಕನ್ಸ್ಯೂಮ್ ಮಾಡಿ. ಹೀಟ್ ಬಾಡಿ ಇದ್ದವರು ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ. ಸೊ ಇದನ್ನು ಆ್ಯಡ್ ಕೂಡ ಮಾಡ್ಬೋದು, ಆ್ಯಡ್ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳುವಂಥದ್ದು. ದಿನದಲ್ಲಿ ಅಟ್ಲೀಸ್ಟ್ 2 to 3 times ಕನ್ಸ್ಯೂಮ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಜವಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಮಿ ಲೇಟರ್. ಇವಾಗ ನಾನು ತೋರಿಸಿರುವಂತಹ ವಿಡಿಯೋ ನಾನು 3 years ಬ್ಯಾಕ್ ಕನ್ಸ್ಯೂಮ್ ಮಾಡ್ತಿರುವಂತಹ ಮಿಲ್ಕ್ ಶೇಕ್. ಬಟ್ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ಇವಾಗ ಕನ್ಸ್ಯೂಮ್ ಮಾಡ್ತಾ ಇರುವಂಥದ್ದು. ಒಂದು ದೊಡ್ಡ ಗ್ಲಾಸಿಗೆ ನಾನು ರಾ ಮಿಲ್ಕನ್ನು ಆ್ಯಡ್ ಮಾಡಿ ಬೂಸ್ಟ್ ಪೌಡರನ್ನು ಆ್ಯಡ್ ಮಾಡ್ತೀನಿ. ಶುಗರ್ ಏನೂ ಆ್ಯಡ್ ಮಾಡಲಿಕ್ಕೆ ಹೋಗಲ್ಲ, ಬಿಕಾಸ್ ಅದರಲ್ಲೇ ಶುಗರಿ ಕಂಟೆಂಟ್ ಇರೋದ್ರಿಂದ ಇನ್ನು ಜಾಸ್ತಿ ಶುಗರ್ ಬೇಡ ಅಂತ. ಇದನ್ನು ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ರಾ ಮಿಲ್ಕ್ ಅವ್ರ ಬಾಯ್ಲ್ಡ್ ಮಿಲ್ಕನ್ನು ನಂಗೆ ಕನ್ಸ್ಯೂಮ್ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಏನಾದರೂ ಪೌಡರ್ಸನ್ನು ಯೂಸ್ ಮಾಡಿ ಮಿಲ್ಕ್ ಶೇಕ್ ಥರನೇ ಮಾಡಿಕೊಂಡು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಇದನ್ನು ನಾನು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ತಗೊಳ್ಳುವಂಥದ್ದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ವೆಯ್ಟ್ ಗೇನ್ಗೆ ಒಂದು ಬೆಸ್ಟ್ ಸ್ಯಾಲಡ್ ನಾನು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಆರ್ ಕೆಲವೊಂದು ಸಲ ಆಫ್ಟರ್ನೂನ್ ಲಂಚಿಗೆ ತಗೊಳ್ಳುವಂಥದ್ದು. ಸೊ ಇದು ಬಂದುಬಿಟ್ಟು ಹೆಸರು ಕಾಳನ್ನು ನಾನು ಮೊಳಕೆ ಕಟ್ಟಲಿಕ್ಕೆ ಒಂದು ಟವಲಲ್ಲಿ ಈ ಥರ ಸುತ್ತಕೊಂಡು ಒಂದಿನ ಹಿಂದೆ ಇಟ್ಟಿರುವಂಥದ್ದು. ಈ ಥರ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇದನ್ನು ಯಾವುದೇ ರೀತಿ ಕುಕ್ ಮಾಡುವಂಥದ್ದು ಅವ್ರು ವಿಷಲ್ ತೆಗಿಬೇಕು ಏನೂ ಇಲ್ಲ. ಜಸ್ಟ್ ಈ ಥರ ಗಟ್ಟಿ ರ್ಯಾಪ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ಚೆನ್ನಾಗಿ ಈ ಥರ ಮೊಳಕೆ ಬಂದಿರುತ್ತೆ. ಇದೆಲ್ಲದೂ ಕೂಡ ಸ್ಯಾಲಡ್ ಮಾಡಲಿಕ್ಕೆ. ಆ್ಯಂಡ್ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇದು ಕಡಲೆಕಾಳು. ಇದನ್ನು ನಾನು ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ವಿಷಲನ್ನು ಕೂಗಿಸಿ ಈ ಥರ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಒಂದು ವಿಷಲ್ ತೆಗೆದ್ರೆ ಸಾಕಾಗುತ್ತೆ. ಹೆಸರು ಕಾಳು ಮತ್ತು ಕಡಲೆಕಾಳು ಜೊತೆಗೆ ಸ್ಯಾಲಡ್ಗೆ ಇಲ್ಲಿ ಹಾಫ್ ಕಟ್ ಮಾಡ್ಕೊಂಡಿರುವಂತಹ ಕ್ಯೂಕಂಬರ್, ಗ್ರೇಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ 1 ಸ್ಮಾಲ್, ಹಾಫ್ ಲೆಮನ್, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್.
ಇದನ್ನು ಡೈಲಿ ತಿಂದು ನೋಡಿ, ಅವ್ರು ನಿಮಗೆ ಡೈಲಿ ಮಾಡಲಿಕ್ಕೆ ಆಗಲ್ಲ ಅಂದಾಗ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಿಮ್ಮ ಬ್ರೇಕ್ಫಾಸ್ಟ್ ಆರ್ ಸ್ನ್ಯಾಕ್ಸ್ ಆಗಿ ಕನ್ಸ್ಯೂಮ್ ಮಾಡಿ ನೋಡಿ. ಇದ್ರ ಜೊತೆಗೆ ಮಿಲ್ಕ್ ಶೇಕನ್ನು ಕೂಡ ಕುಡಿಬೋದು ಈವ್ನಿಂಗ್ ಟೈಮಲ್ಲಿ ತಗೊಳ್ಳೋದಾದರೆ. ಒಂದು ಬೆಸ್ಟ್ ವೆಯ್ಟ್ ಗೇನಿಗೆ ರೆಸಿಪಿ ಸ್ಯಾಲೆಡ್ ಅಷ್ಟೇ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಕೂಡ. ನಿಮಗೆ ಖಾರ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಲಾಸ್ಟ್ ಒಂದು ರೆಸಿಪಿ ವೆಯ್ಟ್ ಗೇನ್ ಅಂತ ಬಂದಾಗ ನಾನು ಫಾಲೋ ಮಾಡುವಂಥದ್ದು ಅದು ಡ್ರೈ ಫ್ರೂಟ್ಸು. ಇಲ್ಲಿ ನಾನು 2-3 ಬ್ಲ್ಯಾಕ್ ಡೇಟ್ಸ್ ಆ್ಯಂಡ್ ಅಂಜೀರನ್ನು ತಗೊಳ್ತೀನಿ. ನಾನು ಲಯನ್ಸ್ದು ಯೂಸ್ ಮಾಡ್ತೀನಿ. ಆ್ಯಂಡ್ ಅಂಜೀರ್ ಯಾವುದೇ ಲೋಕಲ್ ಕಂಪನಿ ಆದರೂ ಪರವಾಗಿಲ್ಲ, ಯಾವುದೇ ಯೂಸ್ ಮಾಡ್ಬೋದು, ಅದೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಮತ್ತೊಂದು ಬಂದುಬಿಟ್ಟು ಹಿಂದಿನ ದಿನವೇ ನೆನೆಸಿಟ್ಕೊಂಡಿರುವಂತಹ ಕ್ಯಾಶ್ಯೂಸ್, 2-3 ಕ್ಯಾಶ್ಯೂನ ಗೋಡಂಬಿಯನ್ನು ನೀವು ನೆನೆಸಿ ಇಟ್ಕೊಂಡು ನೆಕ್ಸ್ಟ್ ದಿನ ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ ಆ ಟೈಮಲ್ಲಿ ತಿನ್ಬೋದು. ಬಟ್ ಬೆಸ್ಟ್ ಟೈಮ್ ಅಂತ ಹೇಳಿದರೆ ಆಫ್ಟರ್ ಲಂಚ್ ಆರ್ ಬ್ರೇಕ್ಫಾಸ್ಟ್ ತಿಂದು ನೋಡಿ, ವೆಯ್ಟ್ ಗೇನಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟಲ್ಲಿ ವಾಟರನ್ನು ಮಾತ್ರ ಮರಿಬೇಡಿ, ಬಿಕಾಸ್ ತುಂಬ ಇಂಗ್ರೀಡಿಯೆಂಟ್ಸ್ಗಳು ಹೀಟ್ ಇರುತ್ತೆ ನಮ್ಮ ಬಾಡಿಗೆ. ಸೊ ಅದನ್ನೆಲ್ಲ ಕಾಮ್ ಡೌನ್ ಮಾಡಲಿಕ್ಕೆ ಆ್ಯಂಡ್ ಹೈಡ್ರೇಟ್ ಆಗಿರಲಿಕ್ಕೆ ನಮ್ಮ ಸ್ಕಿನ್ ಆರ್ ಬಾಡಿ ತುಂಬ ಇಂಪಾರ್ಟೆಂಟ್. ಸೊ ವಾಟರ್ ಈಸ್ ಮಸ್ಟ್. ಐ ಹೋಪ್ ನಿಮಗೆ ಈ ಒಂದು ವೆಯ್ಟ್ ಗೇನ್ ರೆಸಿಪಿ ಇಷ್ಟ ಆಗಿದೆ, ಯೂಸ್ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ಯೂಸ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ ಪಾಸಿಟಿವ್ ಆಗಿ ಅಂತ ಕೇಳ್ತೀನಿ. ಆ್ಯಂಡ್ ಮತ್ತೊಂದು ಚೆನ್ನಾಗಿರುವಂತಹ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.